guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ತುಂಬ ಶಾರ್ಟ್ ಆಗಿರುತ್ತೆ, ತುಂಬ ಲೆಂತ್ ಆಗಿಲ್ಲ, ಏನೂ ಇರೋದಿಲ್ಲ. ಸ್ಕಿಪ್ ಮಾಡ್ದಿರ ನೋಡಿ, ಹೆಲ್ಪ್ಫುಲ್ ಆಗುತ್ತೆ. ತುಂಬ ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ, ಓಕೆನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ? ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ಆಬ್ವಿಯಸ್ಲಿ ನಾವೇನು ಇನ್ಟೇಕ್ ಮಾಡ್ತೀವಿ ಅದು ಲೈಕ್ ನಮ್ಮ ಆರ್ಗನ್ಸ್ಗೆ ತುಂಬಾ ಒಳ್ಳೆಯದು. ಲೈಕ್ ನಾವು ಫುಡ್ ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡ್ತೀವಿ ಆ ಥರ ನಾವು ಹೆಲ್ತಿಯಾಗಿರ್ತೀವಲ್ವ. ಸೊ ಒಂದಿಷ್ಟು ಪರ್ಟಿಕ್ಯುಲರ್ ಫುಡ್ಸು, ಸೊ ಹಾರ್ಟಿಗೆ ಒಳ್ಳೇದಾಗಿರ್ಬೋದು, ಲಂಗ್ಸ್ಗೆ ಒಳ್ಳೇದಾಗಿರ್ಬೋದು, ಅಥವಾ ನಮ್ಮ ಕಿಡ್ನಿಗೆ ಒಳ್ಳೇದಾಗಿರ್ಬೋದು. ಸೊ ಈ ಥರದೊಂದು ಸ್ಪೆಸಿಫಿಕ್ ಫುಡ್ಸ್ ಇರುತ್ತೆ. ಸೊ ಈ ಫುಡ್ನ ತಿಂದಾಗ ಸೊ ನಮ್ಮ ಆರ್ಗನ್ಸು ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ, ಅಥವಾ ಹೆಲ್ತಿಯಾಗಿರೋದಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಏನು ನಮಗೇನು ಸಮಸ್ಯೆ ಆಗ್ದಿರಾ ಸೊ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊಂದು ಫುಡ್ಸು. ಸೊ ಇವತ್ತು ಯಾವುದ್ರ ಬಗ್ಗೆ ನಾವು ಮಾತಾಡೋಣ ಅಂತಂದರೆ, ಸೊ ನಾವು ಹಾರ್ಟ್ ಬಗ್ಗೆ ಮಾತಾಡೋಣ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನಾವು ನಮ್ಮ ಹಾರ್ಟ್ ಚೆನ್ನಾಗಿರಬೇಕು ಆ್ಯಂಡ್ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು. ಸೊ ಇದು ತುಂಬಾ ಅಫ್ಕೋರ್ಸ್ ಬೇರೆ ಆರ್ಗನ್ಸು ಇಂಪಾರ್ಟೆಂಟು, ನಾನಿಲ್ಲ ಅಂತ ಹೇಳೋದಿಲ್ಲ. ಸೊ ನಮ್ಮ ಹಾರ್ಟು ಸ್ವಲ್ಪ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಬಾಡಿಲಿ ಅಂತ. ಸೊ ನಮ್ಮ ಹಾರ್ಟನ್ನ ಹೆಲ್ತಿಯಾಗಿ ಇಟ್ಕೋಬೇಕು ಅಂದರೆ ನಾವು ಸಿಂಪಲ್ ಲೈಕ್ ತುಂಬ ಅಫ್ಕೋರ್ಸ್ ಸಿಂಪಲ್ ಆಗಿರೋ ಫುಡ್ನ ಸೊ ನಮಗೇನು ಫೀಸಬಲ್ ಇರುತ್ತೆ, ನಮ್ಮ ಸುತ್ತಮುತ್ತ ಇರೋದು ಫುಡ್ಸೇನೇ ತಿಂದು ನಾವು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೋಬೋದು. ಸೊ ಅದರಲ್ಲಿ ನಮ್ಮ ಹಾರ್ಟ್ನ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಇಟ್ಕೋಬೇಕು. ಆ್ಯಂಡ್ ಯಾವುದೇ ಥರ ಡಿಸೀಸ್ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಬ್ಲಡ್ ಫ್ಲೋ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂದರೆ ಒಂದಷ್ಟು 5 ಫುಡ್ಸ್ ಇದೆ. ಸೊ ನನಗೆ ಗೊತ್ತಿರೋಷ್ಟು ನಿಮಗೆ ನಾನು ಹೇಳ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ ನಮ್ಮ ಹಾರ್ಟು ಅಂತ, ಓಕೆನಾ? ತುಂಬ ಒಳ್ಳೆಯದು ಈ ಫುಡ್ಸು, ಸ್ಪೆಷಲಿ ಹಾರ್ಟಿಗೆ ತುಂಬ ಒಳ್ಳೆಯದು, ಓಕೆನಾ? ಸೊ ಫಸ್ಟ್ ಫುಡ್ ಏನಪ್ಪ ಅಂತಂದರೆ ಎಗ್. ಸೊ ಮೊಟ್ಟೆ ಯಾರಿಗೆ ಇಷ್ಟ ಆಗೋದಿಲ್ಲ? ಸೊ ನಾನ್ ವೆಜ್ ಇಟ್ ಈಸ್ ಕನ್ಸಿಡರ್ಸ್ ವೆಜ್ ಆಲ್ಸೋ ಇವಾಗ, ಬಟ್ ಐ ಡೋಂಟ್ ನೋ ಯಾಕೆ ಕೆಲವರು ವೆಜ್ ಇಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮೊಟ್ಟೆ ಇಟ್ಸ್ ವೆಜ್ ಕ್ಯಾಟಗರಿಗೆ ಬರುತ್ತೆ. ಸೊ ಎಗ್ನ ತಿನ್ನೋದ್ರಿಂದ ಯಾವಾಗಲೂ ಹೇಳೋದೇ ನೋಡಿದ್ದೀರಾ? ಸೊ ಒಂದು ಎಗ್ನ ಡೈಲಿ ಒಂದೊಂದು ಎಗ್ ತಿನ್ನಬೇಕು. ಪ್ರೋಟೀನು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನಮ್ಮ ಬಾಡಿಗೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು ಆ್ಯಂಡ್ ಪ್ರೋಟೀನ್ ಸಿಗುತ್ತೆ. ಸೊ ಎಗ್ ತುಂಬಾ ಒಳ್ಳೆಯದು. ಸೊ ಎಸ್ ಅಫ್ಕೋರ್ಸ್ ನಾವು ಈ ಪೂಜೆ ಆ ಪೂಜೆ ಅಂತ ಮಾಡ್ತಿರ್ತೀವಿ. ಸೊ ಡೈಲಿ ನಾವು ತಿನ್ನೋದಕ್ಕಾಗಲ್ಲ, ಯಾವ ವಾರದಲ್ಲಿ ನಾವು ತಿಂತೀವೋ ಸೊ ಅದು ತಿಂದಾಗ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಒಳ್ಳೆ ಫುಡ್ಡು ನಮ್ಮ ಹಾರ್ಟಿಗೆ ಎಗ್, ಓಕೆನಾ? ಸೊ ಯೂಶ್ವಲಿ ನಾನು ನೋಡಿದ್ದೀನಿ. ಸೊ ನಾವು ಸ್ಪೆಷಲಿ ಮಂಡೇ ತಿನ್ನಲ್ಲ, ಫ್ರೈಡೇ ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ, ಸ್ಯಾಟರ್ಡೇ ತಿನ್ನಲ್ಲ, ಈ ಥರ ಇರುತ್ತೆ. ಸೊ ನಾವು ಯಾವಾಗ ತಿಂತೀವೋ ಲೈಕ್ ಯಾವಾಗ ಪ್ರಿಫರ್ ಮಾಡ್ತೀವೋ ತಿನ್ನೋದಕ್ಕೆ, ಬಟ್ ಸ್ಕಿಪ್ ಮಾಡಿದ್ರೆ ಒಂದು ಮೊಟ್ಟೆನ ತಿನ್ನಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಿಶ್. ಸೊ ಇದು ಕೂಡ ಅಷ್ಟೇ, ಇದರಲ್ಲಿ ಫ್ಯಾಟ್ ಇರೋದಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಚಿಕನಲ್ಲಿ ಫ್ಯಾಟ್ ಇರುತ್ತೆ ಆ್ಯಂಡ್ ತುಂಬ ಹೀಟ್ ಬೇರೆ ಚಿಕನು. ಆ್ಯಂಡ್ ಮಟನ್ ತುಂಬ ಕೋಲ್ಡು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫಿಶ್ಶು ಅದು ಫ್ಯಾಟ್ ಇರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಿಶ್ನ ಎಷ್ಟು ಬೇಕಾದ್ರೂ ತಿನ್ಬೋದು, ಅದು ತುಂಬ ಹೀಟು ಆ್ಯಂಡ್ ತುಂಬ ಒಳ್ಳೆಯದು ಕೂಡ, ಹಾರ್ಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯೂಶ್ವಲಿ ನೋಡಿ ನಮ್ಮ ಎಲ್ಲ ಕೆಲವೊಂದು ಮೆಡಿಸಿನ್ಸ್ ಎಲ್ಲನೂ ಸ್ಪೆಷಲಿ ಈ ಬ್ಲಡ್ ಸೇರಬೇಕಂತ ಇರುತ್ತಲ್ಲ ಮೆಡಿಸನ್ಸು, ಅದರಲ್ಲಿ ಸೊ ಫಿಶ್ ಆಯಿಲ್ನ ಮೆಡಿಸನ್ಸಲ್ಲಿ ಬಳಸಿರ್ತಾರೆ. ಯಾಕೆ ಅಂತಂದರೆ ಅದು ತುಂಬ ಬೆನಿಫಿಟ್ ಇದೆ ಅದರಲ್ಲಿ ಅಂತ. ಸೊ ಅದಕ್ಕೆ ಫಿಶ್ಶು ಕೂಡ ತುಂಬಾ ಒಳ್ಳೆಯದು. ಸೊ ಫಿಶ್ನು ಕೂಡ ನಾವು ತಿನ್ಬೋದು. ಆ್ಯಂಡ್ ಮೂರನೇದು ಏನಪ್ಪ ಅಂತಂದರೆ, ಸೊ ಇದು ಅವಗ್ಯಾಡ್ರೋ ಬರುತ್ತೆ ಗೊತ್ತಾ, ಫ್ರೂಟಲ್ಲಿ. ಸೊ ಇದಂತೂ ತುಂಬಾ ಒಳ್ಳೆಯದು, ತಂಪು ಕೂಡ ಗೊತ್ತಾ ಅದು. ಆ್ಯಕ್ಚುಲಿ ನೀವು ಫ್ರೂಟ್ ಅಂಗಡಿಲಿ ಹೋಗಿ ಕೇಳಿ ಅವಗ್ಯಾಡ್ರೋ ಜ್ಯೂಸ್ ಅಂಥೇಳಿ, ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಯಾವುದು ಕಾಸ್ಟ್ಲಿ ಜಾಸ್ತಿ ಇರುತ್ತೋ ಅದು ತುಂಬ ವರ್ತ್ ಇರುತ್ತೆ ಅಂತಲೇ. ಸೊ ತುಂಬಾ ಕಾಸ್ಟ್ಲಿ ಅದು, ಬಾಡಿಗೆ ತುಂಬಾ ತಂಪು ಮಾಡುತ್ತೆ. ಸೊ ಅವಗ್ಯಾಡ್ರೋ ಇದು ಕೂಡ ತುಂಬ ಒಳ್ಳೆಯದು ನಮ್ಮ ಹಾರ್ಟಿಗೆ. ಸೊ ಇದು ಕೂಡ ನೀವು ತೊಗೋಬೋದು, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಟೊಮೆಟೊ.
ಸೊ ಟೊಮೆಟೊ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಟೊಮೆಟೊ ಅಂತೂ ಸೂಪರ್, ಅದು ಫೇವ್ರೇಟು. ಎಲ್ಲ ಅಡುಗೆನೂ ನಾವು ಟೊಮೆಟೊ ಬಳಸಿರ್ತೀವಿ ಅಲ್ವಾ. ಸೊ ಕೆಲವ್ರು ಏನು ಮಾಡ್ತಾರೆ, ಟೊಮೆಟೊನ ಲೈಕ್ ಟೊಮೆಟೊ ಬಾತ್ ಮಾಡಿರ್ಬೋದು ಸರಿ, ಅಥವಾ ಪಲಾವ್ ಮಾಡಿದ್ರು ಸರಿ, ಅಥವಾ ರಸಮಲ್ಲಿ ಹಾಕಿದ್ರು ಸರಿ, ಎಲ್ಲ ತೆಗ್ದು ಎಲ್ಲ ನಾನು ನೋಡಿದ್ದೀನಿ. ಕೆಲವರು ಇದು ಸಾಸಿವೆ ಕಾಳು ಬರೋ ಥರ ಅದನ್ನೂ ಪಕ್ಕದಲ್ಲಿ ಇಟ್ಬಿಟ್ಟು ತಿನ್ನೋರಿದ್ದಾರೆ. ಸೊ ಎಲ್ಲ ನಾವೇನೆಲ್ಲ ಅಡುಗೆಗೆ ಬಳಸ್ತೀವೋ ಅದೆಲ್ಲನೂ ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಟೊಮೆಟೊನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಊಟ ಮಾಡಿರ್ತೀವಲ್ವ, ಸೊ ತಪ್ಪು. ಸೊ ಟೊಮೆಟೊನು ಜೊತೆಗೆ ಸೇರಿಸಿ ನಾವು ತಿನ್ನೋದ್ರಿಂದ ಅದು ಕೂಡ ತುಂಬಾ ಒಳ್ಳೆಯದು. ನಮ್ಮ ಹಾರ್ಟ್ ಫಂಕ್ಷನಿಂಗ್ ಮಾಡೋದಕ್ಕಾಗಿರಲಿ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಕೂಡ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆನಾ. ಟೊಮೆಟೊ ಸೇವನೆ ಮಾಡೋದ್ರಿಂದನೂ ಹಾರ್ಟ್ ತುಂಬಾ ಚೆನ್ನಾಗಿರುತ್ತೆ, ಬೆನಿಫಿಟ್ ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ಗ್ರೀನ್ ಲೀವ್ಸ್ ಅಂದರೆ ಸಿಕ್ಕಾಬಟ್ಟೆ ಅದು ಫೇಮಸ್ ಅಂತಲೇ ಹೇಳ್ಬೋದು. ಎಲ್ಲ ಥರದ್ರಲ್ಲೂ ಹೆಲ್ತ್ ಬೆನಿಫಿಟ್ಸ್ ಇದೆ, ನಾಟ್ ಓನ್ಲಿ ಫಾರ್ ಹಾರ್ಟ್, ಎಲ್ಲ ಥರದ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾವು ಗ್ರೀನ್ ಲೀವ್ಸ್ ಎಷ್ಟು ಜಾಸ್ತಿ ತಿಂತೀವೋ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಸೊ ಐರನ್ ಕಂಟೆಂಟ್ ಇರುತ್ತೆ, ತುಂಬಾ ಒಳ್ಳೆಯದು. ಸೊ ಇದು ಕೂಡ ನಾವು ಸೇವನೆ ಮಾಡ್ಬೋದು. ಓಕೆನಾ. ಸೊ ನಾನು ಏನೆಲ್ಲ ಹೇಳಿದ್ದೀನಿ ಈ 5 ಫುಡ್ಸು, ಸೊ ಇದನ್ನೆಲ್ಲ ಸೇವನೆ ಮಾಡ್ತಾ ಬಂದರೆ ನಮ್ಮ ಹಾರ್ಟು ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ ಆ್ಯಂಡ್ ತುಂಬಾ ಹೆಲ್ತಿಯಾಗಿರುತ್ತೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು ಈ 5 ಫುಡ್ಸ್. ಓಕೆನಾ. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಳವಡಿಸ್ಕೊಳ್ಳಿ ಲೈಫಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತಲ್ವ. ಸೊ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಅಟ್ಲೀಸ್ಟ್ ಲೈಕ್ ಆಬ್ವಿಯಸ್ಲಿ ನಾವೆಲ್ಲ ಬಳಸೋದೇನೆ. ಸೊ ಇವಾಗ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ನಾವು ಮೊಟ್ಟೆ ರೆಗ್ಯುಲರಾಗಿ ತಿಂತಿರಲ್ಲ, ಸೊ ಇದನ್ನೊಂದನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತಲ್ವ. ಸೊ ಅಷ್ಟೇ. ಸೊ ಸಿಂಪಲ್ಲು. ಸೊ ಏನು ಕಾಂಪ್ಲಿಕೇಟೆಡ್ ಆಗಿ ಎಲ್ಲ ತುಂಬ ಕಾಸ್ಟ್ಲಿ ನಾವು ಬೈ ಮಾಡೋದಕ್ಕಾಗಲ್ಲ ಅಂತಲೂ ಏನಿಲ್ಲ. ಸೊ ಎಲ್ಲ ನಮ್ಮ ಸುತ್ತಮುತ್ತ ನಮಗೆ ಸಿಗೋ ಅಂಥದ್ದೇ ಆಹಾರಗಳು. ಸೊ ಆರಾಮಾಗಿ ನಾವು ಸೇವನೆ ಮಾಡ್ಬೋದು, ನಮ್ಮ ಹೆಲ್ತನ್ನ ನಾವು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಸೊ ನಂಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ನಿಮಗೆಲ್ಲ ಯೂಸ್ಫುಲ್ ಆಯಿತಾ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.